ಹಾಯ್ ನಮಸ್ತೆ. ಇಂಟೆಲಿಜೆಂಟ್ ಇನ್ ಕ್ವಿಜ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮೊದಲ ಪ್ರಶ್ನೆ, ಆಸಿಡಿಟಿ ಏಕೆ ಉಂಟಾಗುತ್ತದೆ? ಎ, ಸಿಹಿ ಪದಾರ್ಥ ತಿನ್ನೋದರಿಂದ. ಬಿ, ಹೊಟ್ಟೆ ಖಾಲಿ ಇರುವುದರಿಂದ. ಸಿ, ಖಾರ ಪದಾರ್ಥ ತಿನ್ನೋದರಿಂದ. ಡಿ, ಹೊರಗಿನ ಊಟ ತಿನ್ನೋದರಿಂದ. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ಹೊಟ್ಟೆ ಖಾಲಿ ಇರೋದರಿಂದ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನ ರಚನಕರು ಯಾರು? ಎ, ಗಾಂಧೀಜಿ. ಬಿ, ಡಾಕ್ಟರ್ ಅಂಬೇಡ್ಕರ್. ಸಿ, ನೆಹರು. ಡಿ, ಬಾಲಗಂಗಾಧರ ತಿಲಕ್. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ಮುಂದಿನ ಪ್ರಶ್ನೆ, ರಕ್ತದ ತಿಳಿ ಕಣಗಳ ಹೆಸರು ಏನು? ಎ ಪಾಸಿಟಿವ್. ಬಿ, ಎರೋಥ್ರೆಸೈಟ್. ಸಿ, ಪ್ಲೇಟೆಡ್. ಡಿ, ಹಾರ್ಮೋನ್. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ಪ್ಲೇಟೆಡ್. ಮುಂದಿನ ಪ್ರಶ್ನೆ, ಅಶೋಕನು ಯಾವ ವಂಶದವನು? ಎ, ಮೌರ್ಯ ವಂಶ. ಬಿ, ಗುಪ್ತ ವಂಶ. ಸಿ, ನಂದ ವಂಶ. ಡಿ, ಹರ್ಷವಂಶ. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ಮೌರ್ಯ ವಂಶ. ಮುಂದಿನ ಪ್ರಶ್ನೆ, MRI ಯಂತ್ರ ಯಾವ ವಿಭಾಗಕ್ಕೆ ಸೇರಿದೆ? ಎ, ಜೀವವಿಜ್ಞಾನ. ಬಿ, ಇತಿಹಾಸ. ಸಿ, ವೈದ್ಯಕೀಯ. ಡಿ, ಭೌತಶಾಸ್ತ್ರ. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ವೈದ್ಯಕೀಯ ಶಾಸ್ತ್ರ. MRI ಸ್ಕ್ಯಾನ್ ಎಂತಲೂ ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಒಟ್ಟು ಜಿಲ್ಲೆಗಳು ಎಷ್ಟು ಇದೆ? ಎ, 28. ಬಿ, 19. ಸಿ, 31. ಡಿ, 34. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ 31. ಮುಂದಿನ ಪ್ರಶ್ನೆ, ಯಾವಾಗಲೂ ಮಳೆ ಬರುವ ಸ್ಥಳ ಯಾವುದು? ಎ, ಮಲೆನಾಡು. ಬಿ, ಮೇಘಾಲಯ. ಸಿ, ಚಿಕ್ಕಮಗಳೂರು. ಡಿ, ತಮಿಳುನಾಡು. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ಮೇಘಾಲಯ. ಮುಂದಿನ ಪ್ರಶ್ನೆ, ಹರಪ್ಪ ನಾಗರಿಕತೆ ಯಾವ ನದಿಯಲ್ಲಿದೆ? ಎ, ಗಂಗಾ. ಬಿ, ಸಿಂಧು. ಸಿ, ಯಮುನಾ. ಡಿ, ಸರಸ್ವತಿ. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ಸಿಂಧೂ ನಾಗರಿಕತೆ. ಮುಂದಿನ ಪ್ರಶ್ನೆ, ಮಾನವ ದೇಹದ ಅತಿ ದೊಡ್ಡ ಮೂಳೆ ಯಾವುದು? ಎ, ಕೈಯ ಮೂಳೆ. ಬಿ, ಗಂಟಿನ ಮೂಳೆ. ಸಿ, ತೊಡೆಯ ಮೂಳೆ. ಡಿ, ಭುಜದ ಮೂಳೆ. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ತೊಡೆಯ ಮೂಳೆ. ಮುಂದಿನ ಪ್ರಶ್ನೆ, ಮೊದಲ ಭಾರತೀಯ ಮಹಿಳಾ ವಿಜ್ಞಾನಿ ಯಾರು? ಎ, ಕಮಲಾ ಸೋಹಾನಿ. ಬಿ, ಸರೋಜಿನಿ ನಾಯ್ಡು. ಸಿ, ಕದಂಬನಿ ಗಂಗೂಲಿ. ಡಿ, ಆನಂದಬಾಯಿ ಜೋಶಿ.
ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಕಮಲಾ ಸೋಹಾನಿ. ಮುಂದಿನ ಪ್ರಶ್ನೆ, ಚೀನಾದ ಮಹಾಗೋಡೆಯ ಉದ್ದ ಎಷ್ಟು? ಎ 19,000, ಬಿ 21,196.18, ಸಿ 15,676.20, ಡಿ 14,000 ಕಿಲೋಮೀಟರ್. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ 21,196.18 ಕಿಲೋಮೀಟರ್. ಮುಂದಿನ ಪ್ರಶ್ನೆ, ಮಹಾಭಾರತ ಯುದ್ಧ ಎಲ್ಲಿ ನಡೆಯಿತು? ಎ ಅಶೋಕವನ, ಬಿ ಪಾಂಡವಪುರ, ಸಿ ಕುರುಕ್ಷೇತ್ರ, ಡಿ ಕಾಶಿ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಕುರುಕ್ಷೇತ್ರ. ಮುಂದಿನ ಪ್ರಶ್ನೆ, ಮೈಗ್ರೇನ್ ಉಂಟಾಗಲು ಕಾರಣವೇನು? ಎ ಹಾರ್ಮೋನ್ ಬದಲಾವಣೆ, ಬಿ ತಾಪಮಾನ, ಸಿ ಆಹಾರದ ತೊಂದರೆ, ಡಿ ತೂಕ ಹೆಚ್ಚಳ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಹಾರ್ಮೋನ್ನಲ್ಲಿ ಬದಲಾವಣೆಯಿಂದ. ಮುಂದಿನ ಪ್ರಶ್ನೆ, ಅಶೋಕ ಚಕ್ರದ ಗೆರೆಗಳು ಎಷ್ಟು? ಎ 20, ಬಿ 18, ಸಿ 24, ಡಿ 16. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ 24. ಮುಂದಿನ ಪ್ರಶ್ನೆ, ಭಾರತದ ಬಾವುಟ ವಿನ್ಯಾಸ ಮಾಡಿದವರು ಯಾರು? ಎ ರವೀಂದ್ರನಾಥ್ ಠಾಕೂರ್, ಬಿ ಮಹಾತ್ಮ ಗಾಂಧೀಜಿ, ಸಿ ಅಶೋಕ, ಡಿ ಪಿಂಗಾಳಿ ವೆಂಕಯ್ಯ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಪಿಂಗಾಳಿ ವೆಂಕಯ್ಯ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಇಂಟೆಲಿಜೆಂಟ್ ಇನ್ ಕ್ವಿಜ್ ಚಾನೆಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಈ ಕಿರು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಹೀಗೆ ಇರಲಿ.